ಅಪ್ಪ, ಹ್ಯಾಪಿ 60th ಬರ್ಡೇ ಅಪ್ಪ. ವಯಸ್ಸಾಗ್ತಿದೆ ಅಂತ ಬೇಜಾರು ಮಾಡ್ಕೊಳ್ಳ, ಇಲ್ಲ ನಮ್ಮಪ್ಪ ಇನ್ನು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ಖುಷಿ ಪಟ್ಕೊಂಡು ಅಪ್ಪ ಮನೇಲಿರಿ, ಆರಾಮಾಗಿ ರೆಸ್ಟ್ ಮಾಡಿ, ನಾನಿದ್ದೀನಿ, ಅಣ್ಣ ಇದ್ದಾನೆ, ಅತ್ತಿಗೆ ಇದ್ದಾನೆ, ನಾವು ನಿಮ್ಮನ್ನು ನೋಡ್ಕೋತೀವಿ, ಮೊಮ್ಮಗ ಬಂದಿದ್ದಾನೆ, ಆಟ ಆಡ್ಕೊಂಡಿರಿ ಅಂತ ಹೇಳಬೇಕು ಅಂತ ತುಂಬ ಆಸೆ. ಬಟ್ ನಿಮಗೆ ಅದೇನೋ ಫಸ್ಟಿಂದ ನೀವು ಹಂಗೆ ಮಾಡಿರೋದಕ್ಕೆ ನನಗಿಲ್ಲಿ ಬಂದಮೇಲೂ ಕೂಡ ಎಷ್ಟೇ ಡಿಮೋಟಿವೇಟ್ ಆದರೂ, ಇಷ್ಟೊಂದು ಸತಿ ನನಗೆ ಯಾಕೆ ಬೇಕಿತ್ತು ಈ ಲೈಫ್ ಅಂತ ಅನಿಸಿದ್ರು, ನೀವು ಪಟ್ಟಿರೋ ಕಷ್ಟದ ಮುಂದೆ ಇದೆಲ್ಲ ಯಾವುದೂ ಲೆಕ್ಕ ಇಲ್ಲ ಅಪ್ಪ. ನಾನು ಇನ್ಫ್ಯಾಕ್ಟ್ ಯಾರಿಗಾರು ಫ್ಯಾಮಿಲಿ ಮೆಂಬರ್ಸಿಗೆ ಫೋನ್ ಮಾಡಿದ್ರೆ ಎಲ್ಲರೂ ಅಷ್ಟು ಪ್ರೀತಿಯಿಂದ ಏನಕ್ಕೆ ಮಾತಾಡಿಸ್ತಾರೆ, ಅದು ನೀವು ಎಲ್ಲರೂ ಹೆಂಗೆ ನೋಡ್ಕೊಂಡಿದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತಲ್ಲ. ನೀವು ಹಂಗೆ ಎಲ್ಲರೂ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡಿರೋದಕ್ಕೆ ಈಗಲೂ ಕೂಡ ನನ್ನನ್ನೆಲ್ಲರೂ ರಾಜು ಮಾಮನ ಮಗಳಪ್ಪ, ಹೆಂಗಿದ್ಯಮ್ಮ ಅಂತೆಲ್ಲರೂ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರಪ್ಪ. ಥ್ಯಾಂಕ್ಸ್. ನಂಗೆ ತುಂಬ ದೊಡ್ಡ ಫ್ಯಾಮಿಲಿ ಕೊಟ್ಟಿದ್ಯಾ, ಥ್ಯಾಂಕ್ಸ್. ನನಗೆ ಈ ಲೈಫ್ ಕೊಟ್ಟಿದ್ಯಾ, ಥ್ಯಾಂಕ್ಸ್. ಇಲ್ಲಿಗೆ ಬಂದಮೇಲೆ ನಾನು ತುಂಬ ಕಲ್ತ್ಕೊಂಡೆ ಅಪ್ಪ. ಅಲ್ಲಿದ್ದಾಗ ಇತ್ತು ನನಗೆ, ಬಟ್ ಯಾವತ್ತೂ ಕಷ್ಟ ಅನ್ನೋದು ನೀನು ನನಗೆ ತೋರಿಸಿಲ್ಲ. ಇನ್ಫ್ಯಾಕ್ಟ್ ನನ್ನ ಮಕ್ಕಳು ಕಷ್ಟಪಡಬಾರ್ದಪ್ಪ, ನಾನು ಹಂಗೆ ಕಷ್ಟಪಟ್ಟಿದ್ದೆ ಲೈಫಲ್ಲಿ ಅಂತೆಲ್ಲ ಅಂದ್ಕೊಂಡಿದ್ಯಾ. ಬಟ್ ನನಗೆ ಇಲ್ಲಿಗೆ ಬಂದಮೇಲೆ ನಾನು ಎಷ್ಟೊಂದು ಸತಿ ನಿನಗೆ ಫೋನ್ ಮಾಡಿ ಬೈತಿದ್ದೀನಿ. ಕೇಳಿದ ತಕ್ಷಣ ಆ ಕಾಲೇಜ್ಗೆ ಬೇಕು ಅಂದಿದ ತಕ್ಷಣ ಎಷ್ಟು ಲಕ್ಷ ಆದರೂ ಸೇರಿಸ್ದೆ, ಕೇಳಿದ ತಕ್ಷಣ ಅಬ್ರಾಡ್ಗೆ ಹೋಗ್ತೀನಿ ಅಂದಿದ ತಕ್ಷಣ ಕಳಿಸ್ದೆ, ಕೇಳಿದ ತಕ್ಷಣ ಕಾರ್ ಬೇಕು, ಮನೆ ಬೇಕು, ಎಲ್ಲ ಥರ ಮಾಡಿದ್ಯಪ್ಪ. ನನಗೆ ಆ ಕಷ್ಟ ಅನ್ನೋದೇನು ಗೊತ್ತಿಲ್ಲ. ಇಲ್ಲಿಗೆ ಬಂದು ಇನ್ಫ್ಯಾಕ್ಟ್ ನಾನು ಬಾಡಿಗೆ ಕಟ್ಟಬೇಕು, ಒಂದು ಗ್ರಾಸರೀಸ್ ತರಬೇಕಂದ್ರೂ ಎಷ್ಟು ದುಡಿತಿದ್ವಿ. ನೀನು ರಾತ್ರಿ ಸಂಜೆ ಹೊತ್ತು ಮನೆಗೆ ಬಂದಾಗ ಆಚೆ ಕೂತ್ಕೊಂಡು ಸುಮ್ಮನೆ ಯೋಚನೆ ಮಾಡ್ಬೇಕಾದ್ರೆ ಏನಕ್ಕೆ ನಮ್ಮಪ್ಪ ಹಿಂಗೆ ಕೂತ್ಕೋತಾರೆ ಅನಿಸ್ತಿತ್ತು. ಬಟ್ ಇವಾಗ ಅದೆಷ್ಟು ಬೆಲೆ ಕೊಡುತ್ತೆ ಅನ್ನೋದು ಅರ್ಥ ಆಗ್ತಿದೆ. ನನಗೂ ಹೆಂಗಪ್ಪ ಮಾಡೋದು ನಾಳೆ ಅನ್ನೋ ಥರ ನಾನು ಹಂಗೆ ಕೂತ್ಕೊಂಡು ಯೋಚನೆ ಮಾಡ್ತೀನಿ. ನೀನು ಈಗಲೂ ಕೂಡ ಇಷ್ಟು ದೂರ ಇದ್ದರೂ ನಿನ್ನ ಪ್ರೀತಿ ಇನ್ನೂ ಜಾಸ್ತಿ ಆಗ್ತಿದೆ ಹೊರತು ಯಾವತ್ತೂ ಕಡಿಮೆ ಅಂತ ಆಗಿಲ್ಲ. ಯಾವತ್ತೂ ಆಡಿಯೋ ಕಾಲ್ ಮಾಡಿಲ್ಲ, ವಿಡಿಯೋ ಕಾಲ್. ನಾನು ಏನೇ ಮಾಡ್ತಿರಲಿ, ಹೆಂಗೆ ಇರಲಿ, ವಿಡಿಯೋ ಕಾಲ್ ಮಾಡ್ತೀಯಾ, ಮುಖ ನೋಡ್ತೀರಾ ನೀವು ಅಮ್ಮ. ನನ್ನನ್ನು ಫಸ್ಟ್ ಡೇ ಸ್ಕೂಲಿಂದ ಡ್ರಾಪು ಪಿಕಪ್ ಮಾಡಿ, ಏರ್ಪೋರ್ಟಲ್ಲಿ ಲಾಸ್ಟ್ ಟೈಮ್ ನಿಮ್ಮ ಡ್ರಾಪ್ ಮಾಡಿಕೊಂಡು ಹಗ್ ಮಾಡಿದಾಗ ಒಂಥರ ಫೀಲಪ್ಪ. ನಮ್ಮ ಅಪ್ಪ ಅಮ್ಮನ ಬಿಟ್ಟು ಫಸ್ಟ್ ಟೈಮ್ ಲೈಫಲ್ಲಿ ನಾನು ಅಷ್ಟು ದೂರ ಹೋಗ್ತಾಯಿದ್ದೀನಿ ಅನ್ನೋದು. ಇಲ್ಲಿಗೆ ಬಂದಮೇಲೆ ನಾನು ಯಾರನ್ನ ಮಿಸ್ ಮಾಡ್ಕೊಂಡು ಹೋಗ್ಬಿಟ್ನೋ, ನನ್ನ ಫ್ಯಾಮಿಲಿನ ತುಂಬ ಮಿಸ್ ಮಾಡ್ಕೋತೀನಿ ಅನ್ನೋದು ನಿಮಗೆ ಗೊತ್ತು. ಬೇಜಾರಾದಾಗ ಅತ್ತಾಗ ನಾನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ನಾನು ಇನ್ಫ್ಯಾಕ್ಟ್ ನಿಮಗೆ ಫೋನ್ ಮಾಡಿ ಹೇಳ್ತೀನಪ್ಪ ಹಿಂಗೆ ಅಂತ. ಎಷ್ಟೊಂದು ಸತಿ ಮೋಟಿವೇಟ್ ಮಾಡ್ತೀಯ, ಅಳಬೇಡಮ್ಮ, ಸರಿ ಹೋಗುತ್ತೆ, ಸ್ವಲ್ಪ ದಿನ ತಡ್ಕೋ ಅಲ್ಲ ಅಂತೆಲ್ಲ ಹೇಳ್ತೀಯ. ಏನೇ ಫೋನ್ ಮಾಡಿದ್ರು, ಯಾರು ಏನೇ ಕೇಳಿದ್ರು ನೀನು ನನ್ನ ಹತ್ರ ಇದುವರೆಗೂ ಕೇಳೋದು ಊಟ ಮಾಡ್ದ, ಆರೋಗ್ಯ ನೋಡ್ಕೊ, ಹೆಲ್ತ್ ಹೆಂಗಿದೆ ದಿನ. ಬಟ್ ನೆನ್ಪಿಟ್ಕೊಳ್ಳಿ, ನಿಮ್ಮ ಮಗಳು ಏನೇ ಮಾಡ್ತಿದ್ರು ಅದು ನಿಮಗೋಸ್ಕರ, ಬರೀ ನಿಮ್ಗಳಿಗೋಸ್ಕರ ಅಷ್ಟೇ. ಐ ಲವ್ ಯು ಸೋ ಮಚ್ ಅಪ್ಪ. ಹ್ಯಾಪಿ 60th ಬರ್ಡೇ. ಬಟ್ ಇಲ್ಲಿ ಕ್ಯಾನಡಾದಲ್ಲಿ ಇನ್ನೂ ಹೆಮ್ಮೆ ಆಗುತ್ತಪ್ಪ. ಯಾಕಂದರೆ ಬೆಂಗಳೂರಲ್ಲಿದ್ದಾಗ ರಾಜು ಮಗಳು, ಲಾಯರ್ ಮಗಳು ಅಂತ ಎಲ್ಲರೂ ಮರ್ಯಾದೆ ಕೊಡ್ತಿದ್ರು, ಎಲ್ಲ ಮಾತಾಡಿಸ್ತಿದ್ರು, ಪ್ರೀತಿ ಇತ್ತು. ಇಲ್ಲಿಗೆ ಬಂದಮೇಲೆ ನನ್ನ ಹೆಸರು ಜೊತೆ ನಿನ್ನ ಹೆಸರು ಸೋಮನಹಳ್ಳಿ ರಾಜು ಅಂತ ಕರೆದಾಗ ಒಂಥರ ಖುಷಿ. ನಮ್ಮಪ್ಪ ನನ್ನ ಜೊತೆನೇ ಇದ್ದಾರೆ ಅನ್ನೋದು. ನಮ್ಮಮ್ಮ ಜೊತೆ ಎಷ್ಟು ಜಗಳ ಆಡ್ತೀನಿ ನಿನಗೂ ಗೊತ್ತು. ಈ ವಿಷಯವಾಗ ಅಮ್ಮ, ನಾನು ಹೆತ್ತಿರೋದು ನಿಮ್ಮ ಅಪ್ಪನ ಹೆಸರು ಅಂತಾರೆ. ನಂಗೆ ನೀವಿಬ್ಬರೂ ಹೇಳ್ಕೊಳ್ದ ಆಗದೆ ಇರೋ ಅಷ್ಟು ಪ್ರೀತಿಸ್ತೀನಿ. ಇವಾಗ ಅತ್ತಿಗೆ, ಪಾಪು, ಅಣ್ಣ ಇದ್ದಾರೆ. ನಾನು ಇಲ್ಲದೆ ಇರೋ ಜಾಗನ ಅತ್ತಿಗೆ ತುಂಬ್ತಾರೆ. ಖುಷಿಯಾಗಿರಿ, ಮೊಮ್ಮಗನ ಜೊತೆ ನಗ್ನಾಗ್ತಾ ಇರಿ. ಅತಿ ಶೀಘ್ರದಲ್ಲಿ ಬರ್ತೀನಿ. ಎಲ್ರಿಗೂ ನಿಮ್ಮ ಇಷ್ಟದಂತೆ ಏನು ಮಾಡ್ಕೋಬೇಕು ಅಂತಿದ್ದೀನಿ ಅದನ್ನು ಮಾಡ್ಕೋತೀನಿ. ಸೊ ಹ್ಯಾಪಿ ಬರ್ಡೇ ಅಪ್ಪ, ಐ ಲವ್ ಯು. 60 ವರ್ಷ ಆಗಿಲ್ಲಪ್ಪ ನಿನಗಿನ್ನ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ನೀನು. ಡೋಂಟ್ ವರಿ, ಐ ಲವ್ ಯು.